ನಮಸ್ತೆ ಕರ್ನಾಟಕ, ನಾನು ನಿಮ್ಮ ನಾಗ ಪ್ರಜ್ವಲ್. ಎಲ್ರಿಗೂ ಶೆಟ್ಟಿ ವ್ಲಾಗ್ಸ್ಗೆ ವೆಲ್ಕಮ್. ಸೊ ಇವಾಗ ರೀಸೆಂಟಾಗಿ ಒಂದು 2 months ಬ್ಯಾಕ್ ನಾನು ಪುಣೆದೆಲ್ಲ ವೀಡಿಯೋ ಮಾಡಿ ಹಾಕಿದ್ದೆ. ಸೊ ಈ ಥರ ಅಲ್ಲೆಲ್ಲ ಹೋಗಿ ಸ್ಟೆಂಟ್ಸ್ ಎಲ್ಲ ಯಾವ ಥರ ನಡೆಯುತ್ತೆ ಮತ್ತು ಅವರು ನಮಗೆ ಬೈಕ್ ಕೊಟ್ಟು ಸ್ಟೆಂಟ್ಸ್ ಎಲ್ಲ ಮಾಡ್ತಾರೆ, ಅದ್ರ ಕ್ವಾಲಿಟಿ ಬಗ್ಗೆ ಎಲ್ಲ ತಿಳಿಸ್ತಾ ಇದೆ ಅಂತ ನಾನು ಹೇಳ್ತಾ ಇದ್ದೆ. ನೋಡಿದ್ದೀರ ಆಲ್ರೆಡಿ ವೀಡಿಯೋ ಕೂಡ ನೋಡಿದರೆ, ಯಾರೆಲ್ಲ ನೋಡಿಲ್ಲ ನನ್ನ ಯೂಟ್ಯೂಬ್ ಚಾನಲಲ್ಲಿರುತ್ತೆ, ಚೆಕ್ ಮಾಡಿ. ಸೊ ಅದೇ ಥರ ಇವಾಗ ಅಂದರೆ ಇದು ಕಂಪ್ನಿ ಅಂದರೆ ಕಾರ್ಪೊರೇಟ್ ಶೋ ಅಲ್ಲ. ಸೊ ಇವಾಗ ಕಾಲೇಜ್ ಕಡೆಯಿಂದ ಇವೆಂಟ್ ಮಾಡಿರೋದು. ಸೊ ಆ ಇವೆಂಟಿಗೆ ನಾವೆಲ್ಲ ಪಾರ್ಟಿಸಿಪೇಟ್ ಮಾಡೋಕ್ಕೆ ಹೋಗ್ತಾಯಿದ್ದೀವಿ ಮತ್ತು ನಮ್ಮ ಹೆಲ್ ರೈಡರ್ಸ್ ಟೀಮ್ ಕೂಡ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಹೋಗ್ತಾಯಿದೆ. ಎಲ್ ರೈಡರ್ಸ್ ಪೇಜ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಫಸ್ಟು ಸಬ್ಸ್ಕ್ರೈಬ್ ಆಗಿ ಆಮೇಲೆ ಹೆಲ್ ರೈಡರ್ಸ್ ಪೇಜ್ನ ನೋಡಿ. ಏನಕ್ಕಪ್ಪ ಅಂತ ಅಂದರೆ ಇವಾಗ ಎಲ್ ರೈಡರ್ಸ್ ಪೇಜಲ್ಲಿ ಕಂಪ್ಲೀಟ್ ಇವರು ತುಂಬ ವರ್ಷದಿಂದ ಇವರು ಸ್ಟೆಂಟ್ ಮಾಡ್ಕೊಂಡು ಬರ್ತಾಯಿದ್ದಾರೆ. ಅದ್ರದ್ದು ಕಂಪ್ಲೀಟ್ ವೀಡಿಯೋಸು ಅವರು ಯಾವ ಥರ ಜರ್ನಿ ಇದೆ ಏನು ಪ್ರತಿಯೊಂದೂ ಅದರಲ್ಲಿ ನೀವು ನೋಡಿದ್ರೆ ಪಕ್ಕ ಗೊತ್ತಾಗೋಗುತ್ತೆ ಹೆಲ್ ರೈಡರ್ಸ್ ಅಂದರೆ ಯಾರು, ಅವ್ರ ಅವ ಏನು ಅಂತ. ಸೊ ಅದೇ ರೀತಿ PS ಕಾಲೇಜಲ್ಲಿ ತಿರ್ಗಾ ಇವಾಗ ನಾವು ಹೆಲ್ ರೈಡರ್ಸ್ ಟೀಮ್ ಜೊತೆಗೆ ಸ್ಟೆಂಟ್ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ಸೊ ಅದರಲ್ಲಿ ನಾನು ಕೂಡ ಒಂದು ವ್ಲಾಗ್ ಮಾಡಿಕೊಂಡು ಅಲ್ಲಿರ್ತೀನಿ. ನಾನು, ನಮ್ಮ ಸ್ಯಾಮ್ ಬ್ರೋ, ಸ್ಯಾಂಡಿ ಬ್ರೋ ಮತ್ತು JP ಅವರು ಕೂಡ ಕೇರಳದಿಂದ ಇವತ್ತು ಬರ್ತಾಯಿದ್ದಾರೆ, ಮತ್ತು ಅಕ್ಷಯಣ ಮತ್ತು ಸುಪ್ರೀತ್ ಅವರು ಕಂಪ್ಲೀಟ್ ಎಲ್ಲ ನಮ್ಮ ಗ್ಯಾಂಗ್, ನಮ್ಮ ಟೀಮು ಅಲ್ಲಿರುತ್ತೆ. ಇನ್ನು ತುಂಬ ಜನ ಬರ್ತಾರೆ. ನೋಡೋಣ ಒಂದು ಕಾಲೇಜ್ ಶೋ ಅಲ್ಲಿ ಯಾವ ಥರ ಸ್ಟೆಂಟ್ ನಡೆಯುತ್ತೆ. ಅದು ನಮ್ಮ ಪ್ರೈವೇಟ್ ಬೈಕ್ಸ್ನಲ್ಲಿ ಸ್ಟೆಂಟ್ ಮಾಡ್ತಾ ಇರೋದು. ಸೊ ಸ್ಯಾಮ್ ಬ್ರೋ ಬಂದು ಅಪ್ಪಾಚಿ 200 ಮತ್ತು ಸ್ಯಾಂಡಿ ಬ್ರೋನು ಕೂಡ ಅಪ್ಪಾಚಿ 200 ಮಾಡ್ತಾ ಇರೋದು. ಯಾರು ಇನ್ನು JP ಬ್ರೋ ಅವ್ರದ್ದೇ ಓನ್ ಬೈಕ್ ಡಿಯೋದಲ್ಲಿ ಮಾಡ್ತಾ ಇರೋದು. ಅವರೆಲ್ಲ ಡಿಯೋದಲ್ಲೇ ಪ್ರಾಕ್ಟೀಸ್ ಮಾಡಿದಿರೋದು, ಡಿಯೋದಲ್ಲೇ ಅವರು ಸ್ಟೆಂಟ್ ಹೊಡಿಯೋದು. ಸೊ ಕೇರಳದಿಂದನೇ ಡಿಯೋ ಬೈಕ್ ಕೂಡ ತರ್ತಾ ಇದ್ದಾರೆ. ಬನ್ನಿ, ಇವಾಗ ನಮ್ಮ ಸ್ಯಾಂಡಿ ಬ್ರೋ ಅವ್ರ ಬೈಕ್ನ ಸ್ವಲ್ಪ ಏನೋ ರಿಪೇರ್ ಮಾಡ್ತಾ ಇದ್ದಾರೆ. ಏನು ರಿಪೇರ್ ಮಾಡ್ತಾ ಇದ್ದಾರೆ ನೋಡೋಣ ಬನ್ನಿ. ನೋಡಿ, ಇದೇ ನಮ್ಮ HRZ ಪಿಟ್ ಶಾಪ್. ಸೊ ಈ ಶಾಪ್ ಬಂದರೆ ವಿಸಿಟ್ ಮಾಡಿದ್ರೆ ನಾನು ಕೂಡ ಇರ್ತೀನಿ. ನಾನು ನಿಮಗೆ ಏನೇನು ಪ್ರಾಡಕ್ಟ್ ಬೇಕು ಏನೇನು ಬೇಕು ಕಂಪ್ಲೀಟ್ ನಾನೇ ತೋರಿಸ್ತೀನಿ. ಬನ್ನಿ, ತಲೆಗೆಡ್ಸ್ಕೊಬಿಡಿ. ಆಮೇಲೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿಕೊಂಡು ಬಂದಿರೋರಿಗೆ 10 to 15% ತನಕ ನಾನೇ ಡಿಸ್ಕೌಂಟ್ ಕೂಡ ಕೊಡ್ತೀನಿ. ಬನ್ನಿ. ಸ್ಯಾಂಡಿ ಬ್ರೋ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಅವ್ರ ಬೈಕು ನಾಳೆ ಸ್ಟೆಂಟ್ಗೆ. ನವನೀತ್ ಅವ್ರು ಏನು ರೀ ಸಮಾಚಾರ? ಹಾಂ, ಫುಲ್ ವೇಲಿ ಬ್ರೋ, ಜಾಲಿ ಎಲ್ಲ ಜಾಲಿ. ವೈಪೇಣ ಒಳ್ಳೆ ಫೋಟೋಗ್ರಾಫರು ಮತ್ತು ವಿಡಿಯೋಗ್ರಾಫರು YP ಅಭಿಯಣ್ಣ. ಯಾಕೋ ನಾಚ್ಕೋತವ್ರೆ, ಹಿಂಗೆ ಕ್ಯಾಮ್ರಾ ತಂದ್ರೆ ಹಿಂಗೆ ಎಲ್ಲರೂ ನಾಚ್ಕೋತಾರೆ. ಒಂದು ಸ್ಟೆಂಟ್ ಬೈಕ್ ಯಾವ ಥರ ನೋಡಿ, ಇಲ್ಲಿ ಕಂಪ್ಲೀಟ್ ಇವರೇ ಕ್ರ್ಯಾಶ್ ಗಾರ್ಡೆಲ್ಲ ಇವರೇ ಸೆಟ್ ಮಾಡಿರೋದು. ಮತ್ತು ಫ್ರಂಟ್ ನೋಡಿ, ಫ್ರಂಟ್ ವೀಲ್ ಸ್ಲೈಡರ್ಸು, ಬ್ಯಾಕ್ ವೀಲ್ದು ಸ್ಪೂಲ್ಸು, ಫ್ರಂಟ್ ವೀಲ್ ಸ್ಪೂಲ್ಸ್ ಎಲ್ಲ ಇವರೇ ಹಾಕಿರೋದು. ಹ್ಯಾಂಡಲ್ಲೆಲ್ಲ ಹೆಂಗೆ ಫುಲ್ಲು ಚೇಂಜ್ ಎಲ್ಲ. ಸೊ ಒಂದು ಪ್ರಾಪರ್ ಸ್ಟೆಂಟ್ ಮಾಡೋದಕ್ಕೆ ಏನೇನು ಯೂಸ್ ಆಗುತ್ತೆ ಅದೆಲ್ಲ ಪ್ರತಿಯೊಂದೂ ಇವ್ರು ಸೆಟ್ ಮಾಡ್ಕೊಂಡಿದ್ದಾರೆ. ಮತ್ತು ಬ್ಯಾರೋಲ್ ಎಕ್ಸಾಸ್ಟ್, ಬೇರೆ ಲೆವೆಲ್ ಸೌಂಡು, ಇದೆಲ್ಲ ರ್ಯಾಪು ಇವಾಗ ಸ್ಯಾಮ್ರೋನೇ ಮಾಡಿರೋದು. ಇದು ಸ್ಯಾಮ್ರೋ ಬೈಕ್ ಎಲ್ಲ ವಾಶ್ ಮಾಡಿಸಿ ನಾಳೆಗೆ ಎಲ್ಲ ಕ್ಲೀನ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದಾರೆ. ಸಂದೇಶಣ್ಣ ಅವ್ರ ಗಾಡಿ ಏನೋ ರೆಡಿ ಮಾಡ್ತಾ ಇದ್ದಾರೆ. ಬನ್ನಿ, ನಾಳೆ ಯಾವ ಥರ ಇರುತ್ತೆ, ಹೆಂಗಿರುತ್ತೆ ಏನು ಅಂತ ಫುಲ್ಲೆಲ್ಲ ಚಿಲ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬರೋಣ. ಬನ್ನಿ. ಸೊ ಆಲ್ ಸೆಟ್, ಒಂದೇ ನಿಮಿಷ ಎಲ್ಲ ನೋಡ್ಕೊಳ್ಳಿ, ಎಲ್ಲ ಆಯಿತು. ಸೊ ಕೇರಳದಿಂದನೂ ಗಾಡಿಗಳು ಬಂತು ನೋಡಿ. ಇದು ಸಯಂತ್ ಅವ್ರದ್ದು, ಅದು JP ಅವ್ರದ್ದು. ಇಲ್ಲಿ ಬುಲಾರೋ ಬಂದಿದೆ. ಸೊ ಬುಲಾರೋ ಫುಲ್ಲು ಸ್ಯಾಮ್ ಬ್ರೋದು ಮತ್ತು ಸಂದೇಶ್ ಬ್ರೋದು ಗಾಡಿ ಹಾಕೊಳ್ಳೋಕ್ಕೆ. JP ಬ್ರೋ, ಹೌ ಆರ್ ಯು ಬ್ರೋ? ಫೈನ್ ಬ್ರೋ. ಹೌ ವಾಸ್ ದ ಫೀಲ್ ಬ್ರೋ? ಹಾಂ, ಹೌ ವಾಸ್ ದ ಫೀಲ್? Feeling very excited. I am very excited. Full excited, huh? Yes. This is my first show in Mysuru. Sorry, in Karnataka. College show. ಫಸ್ಟ್ ಟೈಮಾ? ಓಕೆ. ಇವರು ಕೇರಳದಿಂದ ಬಂದಿರೋದು.
ನಮ್ಮ ಪುಣೆಯಲ್ಲಿ ನಾವು ಇವರೆಲ್ಲ ಜಾಲಿ ಮಾಡಿರ್ತೀವಿ, ನೋಡಿರ್ತೀರ ನನ್ನ ಇವ್ರನ್ನ ಪುಣೆ ವೀಡಿಯೋಸಲ್ಲಿ. ಏನಂತೀರ ಬ್ರೋ? ಪುಣೆ ವೀಡಿಯೋಸ್ ಫುಲ್ ವೈರಲ್ಲಾ? ಅಡಿಗೋಳಿ. ನಾನಂತೂ ಫುಲ್ ಎಕ್ಸೈಟ್ ಆಗಿದ್ದೀನಿ. ಏನಕ್ಕೆ ಅಂತಂದರೆ ನನ್ನ ಲೈಫಲ್ಲೇ ಫಸ್ಟ್ ನಾನು ಅಂದರೆ ಮೈಸೂರಲ್ಲಿ ಕಾಲೇಜ್ ಶೋಗೆ ಹೋಗ್ತಾ ಇರೋದು. ಪುಣೆಯಲ್ಲಿ ನಡೀತಾ ಇದ್ದಿದ್ದೆಲ್ಲ ಕಾರ್ಪೊರೇಟ್ ಶೋ, ಇದು ಕಾಲೇಜ್ ಶೋ. ಇದು ಇನ್ನೂ ಬೇರೆ ಲೆವೆಲ್ ಚಿಲ್ ಅಂತ ಹೇಳ್ತೀನಿ, ಬೇರೆ ಲೆವೆಲ್ ಇರುತ್ತೆ. ಕಾರ್ಪೊರೇಟ್ ಶೋ ಆದರೆ ಇವಾಗ ನಾವೇ ಹೋಗಿ ನಾವು ಕಂಪ್ನಿಯವ್ರು ಹೋಗಿ ಕೇಳಿ ಅವ್ರು ಪರ್ಮಿಷನ್ ಕೊಟ್ಟು ಅಷ್ಟು ಕ್ರೌಡ್ ಇರೋಲ್ಲ. ಬಟ್ ಕಾಲೇಜ್ ಶೋಸ್ ಆದರೆ ಎಲ್ಲ ವೆಯ್ಟ್ ಮಾಡ್ತಾ ಇರ್ತಾರೆ. ಏನಕ್ಕೆ ಅಂದರೆ ಈವೆಂಟ್ ಥರ ದೊಡ್ಡ ಈವೆಂಟ್, ಕಾಲೇಜ್ ಈವೆಂಟು. ಸೊ ಜ್ಞಾನ ಕಾವೇರಿ ಅಂತ ಈವೆಂಟ್ ನಡೆದಿರೋದು. ಬನ್ನಿ ನೋಡೋಣ. A few moments later. ಗಾಡಿಗಳೆಲ್ಲ ಲೋಡ್ ಆಯಿತು. ಸೊ ಈಗ ಏನೇ ಇದ್ರು ಮಂಡ್ಯ ಕಾಲೇಜ್ ಹತ್ರ ಹೋಗಿ ಸ್ಟೆಂಡ್ ಮಾಡ್ತಾ ಇರೋದೆ. ಏನಂತೀಣ? ಹಾಂ, ನಾನು ನೋಡ್ದಂಗೆ ನಿಮ್ಮ ಎಲ್ರೈಡರ್ಸ್ ಪೇಜಲ್ಲಿ ತುಂಬ ವರ್ಷ ಆಯ್ತೇನೋ ನೀವು ಕಾಲೇಜ್ ಶೋಸ್ ಮಾಡಿ. 1.5 ವರ್ಷ ಆದಮೇಲೆ ಮತ್ತೆ ವಿ ಆರ್ ಬ್ಯಾಕ್. ಏನಂತೀಯ ಸ್ಯಾಂಡಿ ಅಣ್ಣ? ಹೌದು. ಸೊ ಬನ್ನಿ ನೋಡೋಣ. ಹಂಗೆ ಕಟ್ಟಿರೋದೆಲ್ಲ ಫುಲ್ ಲೂಸ್ ಆಗ್ಬಿಟ್ಟೈತೆ. ಸುಪ್ರೀತ್ ಅವರೇ, ಹಾಯ್. ಏನು ಸಮಾಚಾರ? ಹೇಗಿದೆ ಫೀಲು? ಹಾಂ, ಜೋಶಾ? ಜೋರಾಗಿ ಹೇಳಿ ಒಂದು ಸ್ವಲ್ಪ. ಸಖತ್ ಜೋಶಲ್ಲಿದ್ದೀನಿ. ಫಸ್ಟ್ ಟೈಮ್ ಅಲ್ವಾ ನೀವು? ನಾನು ಫಸ್ಟ್ ಟೈಮ್. ನೀವು? ನಾನು ಕಾಲೇಜ್ ಶೋ ಫಸ್ಟ್ ಟೈಮ್, ಕಾರ್ಪೊರೇಟ್ ಶೋ ಹೋಗಿದ್ವಲ್ಲ ಏತರ್. ಹಾಂ, ಫುಲ್ ಜಾಲಿ ಅಂತೀರ ಹಂಗಾರೆ? ಫುಲ್ಲು ಜಾಲಿ. ಇಲ್ಲಿ ನಮ್ಮದು ಇದು, ನಿಮ್ಮದು ಅದು. ಬ್ರೋ ನೀವು ಫಸ್ಟ್ ಟೈಮಾ? ಫಸ್ಟ್ ಟೈಮ್. ಎಂಜಾಯ್ ಹಂಗಾರ ಫುಲ್ ಜಾಲಿ ಅಂತೀರಾ? ಫುಲ್ ಜಾಲಿ. ಫುಲ್ಲು ಸೀನು ಮಂಡ್ಯದಲ್ಲಿ PES ಕಾಲೇಜಲ್ಲಿ ನಮ್ಗೆ ಗೊತ್ತಿಲ್ಲ ಯಾರ್ದು ಅಂತ. ನಾನು ಮಾಡಿದ ರೀಲ್ಸ್ನ ಹಾಕಿದ್ದ ನಮ್ಮ ಹುಡುಗ ಯಾರಿಗೋ ಶೇರ್ ಮಾಡವನೆ. ಅಲ್ಲಿ ನಮ್ಗೊಂದು 2 ಹುಡುಗರು 3-4 ಜನ ಹುಡುಗರು ಗೊತ್ತಿತ್ತು. ಅವರೆಲ್ಲ ಫುಲ್ ಸಖತ್ ಜೋಶ್, ಏನೇನೋ ಹೇಳ್ಬಿಟ್ಟವ್ರೆ. ಫುಲ್ ಸಖತ್ ಹೇಳ್ಬಿಟ್ಟವ್ರೆ. ಫುಲ್ ಜಾಲಿ ಹಂಗಾರೆ ಅಂತೀರಾ? ನನಗಂತೂ ಯಾವಾಗ ಹೋಯ್ತೀನೋ ಅಂತ ಅನ್ನಿಸ್ತೈತೆ. ಸರಿ, ಓಕೆ, ಚಿಲ್. ಅಲ್ಲಿ ಎಂಟ್ರಿ ಇರಬೇಕು. ಹಾಂ, ಅಲ್ಲಿ ಆಟೋ ಬಂತಲ್ಲ. PES ಕಾಲೇಜ್. ಒಳಗೆ ಅಯ್ಯಪ್ಪ. ಬೇಗ ಬೇಗ. ಎಲ್ಲಿ ಹೊಡಿಯೋದಣ್ಣ? ಎಲ್ಲಿ ಹೊಡಿಯೋದು? ಹೊಡಿಯೋದು ಆ ಕಡೆ. ಇದು ಪ್ರಾಕ್ಟೀಸ್ ಮಾಡ್ತೀವಿ. ಹಲೋ ನೋಡಿ, ಎಲ್ಲ ಗಾಡಿ ಎಲ್ಲ ಇಳಿಸಿದ್ವಿ ಈಗ. ಡ್ಯೂಕ್ 200 ಸೈನ್ ಪ್ರೋ, ಅದು ಕೇರಳದಿಂದ ಬಂದಿರೋದು. ಹಾಂ, ಏಕೆ?
ಫುಲ್ ಜಾಲಿ. ಇಲ್ಲಿ ಇದು ಟಿ ವಿ ಎಸ್ ಅಪಾಚಿ ಇದು ಸ್ಯಾಂಡಿ ಬ್ರೋ ಹೊಡಿತಾರೆ ಅದು. ಮತ್ತು ಕೇರಳದಿಂದ ಬಂದಿರೋದು ಇದು ಸೈಂತ್ DBZ, ಇದು ಡ್ಯೂಕ್ 200. ಒಳ್ಳೆ ಪಿಕಪ್ ಅವರು ಸಕ್ಕತ್ತಾಗೈತೆ. BS4 ಇಂಜಿನ್ ಎಲ್ಲ ಬೇರೆ ಲೆವೆಲ್ ಇಂಜಿನು, ಅದ್ರ ಪಿಕಪ್ ಬಗ್ಗೆ ಮಾತಾಡೋಂಗೇ ಇಲ್ಲ. ಇನ್ನು ನಮ್ಮ JP ಬ್ರೋ ಅವರು ಡಿಯೋದಲ್ಲಿ ಹೊಡಿಯೋದು, JP ಬ್ರೋದು ಡಿಯೋ. ಇನ್ನು ನಮ್ಮ ಸ್ಯಾಮ್ ಬ್ರೋ ಅವ್ರದ್ದು ನೋಡ್ತಾ ಇರ್ಬೋದು ಇಲ್ಲಿ, ಅವ್ರದ್ದು ಕೂಡ ಅಪಾಚಿ 200. ಇವ್ರದ್ದು ಮತ್ತು ಸ್ಯಾಂಡಿ ಬ್ರೋದು ಇಬ್ರದ್ದು ಸೇಮು. ಸೊ ಟೋಟಲ್ 4 ಬೈಕ್ಸ್. ಗಾಡಿ ಎಲ್ಲ ಇಳಿಸಿದ್ವಿ ಕೆಳಗಡೆ. ಇಲ್ಲೆಲ್ಲ ದೊಡ್ಡ ಇವೆಂಟ್ ಇದು. ಅಲ್ಲಿಗೆ ಇವಾಗ ನಮ್ಮದು ಒಂದು ಸ್ಟೇಜ್ ಹಾಕ್ತಾಯಿದ್ದೀವಿ. ಆಲ್ರೆಡಿ ಕಾರಲ್ಲಿ I10 ಅರ್ಶನ ತೊಗೊಂಡೋದ್ರು. ನೋಡಿ ಯಾವ ಥರ ಇದೆ. ಜ್ಞಾನ ಕಾವೇರಿ ಈವೆಂಟ್. ಆ್ಯಕ್ಚುಲಿ ಈ ಥರ ದೊಡ್ಡ ಕಾಲೇಜಲ್ಲಿ ಓದಿದ್ರೆ ನೋಡು, ಈ ಥರ ಒಂದು ಅಡ್ವಾಂಟೇಜ್ ಅನ್ಕೋ. ಈ ಥರ ಫಂಕ್ಷನ್ಸು ಈವೆಂಟ್ಸ್ ಎಲ್ಲ ಇರ್ತದೆ. ಬಟ್ ಏನಪ್ಪ ಅಂತಂದರೆ ನಾನು ಓದಿದ ಕಾಲೇಜಲ್ಲಿ ಇದೆಲ್ಲ ಇಲ್ಲವೇ ಇಲ್ಲ. ಅದೇ ಬೇಜಾರು. ನಾವು ಈವೆಂಟ್ಸೇ ನೋಡಿಲ್ಲ. ಈವೆಂಟ್ ಅಂದರೆ ಏನು ಅಂತಲೂ ಗೊತ್ತಿಲ್ಲ, ಈವೆಂಟ್ಸ್ನ ನೋಡಿಲ್ಲ ನಾವು. ಈ ಥರ ಎಲ್ಲ ಆದರೆ, ಈ ಥರ ಎಲ್ಲ ಸ್ಟೆಂಟ್ ಅದು ಇದು ಏನಾದ್ರು ಮಾಡಿ ಈ ಥರ ಎಲ್ಲ ನೋಡಿ ಎಂಜಾಯ್ ಮಾಡ್ಬೋದು. ಇವಾಗ ನಾವು ಬೇರೆ ಕಾಲೇಜ್ಗೆ ಹೋಗಿ LRS ಟೀಮ್, HRZ ಟೀಮ್ ಪರ್ಫಾರ್ಮ್ ಮಾಡೋದನ್ನ ನೋಡಬೇಕಷ್ಟೆ. ಏನಾಗಬೇಕು, ಸ್ಟೆಂಟೆಲ್ಲ ಮಾಡಬೇಕು ಅಂತಂದರೆ ಭಯಂಕರ. ಏನು ಡೈಲಿ ಸ್ಟೋರಲ್ಲಿ ಗಾಡಿ ಇತ್ತು ಅಂದ್ಕೊಳ್ಳಿ, HRZಲ್ಲಿ ಗಾಡಿ ಇತ್ತು. ಪ್ರತಿ ಸಲ ಗಾಡಿನ ಎತ್ತಿ ಕೆಳಗೆ ನಿಲ್ಲಿಸ್ಬೇಕಾದ್ರೇ ಯಪ್ಪ ಏನು ಇಷ್ಟು ಭಾರ ಐತೆ, ಇದನ್ನ ಎತ್ಕೊಂಡು ಹೆಂಗೆ ಓಡಾಡಿಸ್ತಾರೆ, ಎತ್ಕೊಂಡು ಗಿರಿಗಿಡ್ಲೆ ತಿರುಗಿಸ್ತಾರೆ. ಅದಕ್ಕೆ ಹೆವಿ ಸ್ಟ್ಯಾಮಿನಾ ಬೇಕು ಅಂತಾರದು. ಬನ್ನಿ. ಎಲ್ಲ ಕ್ಯಾಂಪ್ ಹಾಕ್ಕೊಂಡು ಎಲ್ಲ ರೆಡಿ ಆಗ್ತಾಯಿದೆ. Yeah.